ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಕಲ್ಲೂರಿನ ಕಥೆಗಳು ಕಾರಣಾಂತರಗಳಿಂದ ನಿಲ್ಲಿಸಿದ್ದೆ. ಈಗ ಮತ್ತೆ ಪ್ರಾರಂಭ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ನಿಮ್ಮ ಪ್ರೋತ್ಸಾಹ ಸಹಕಾರ ನನಗೆ ನೀಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಈ ಹಳ್ಳಿ ಜೀವನದ ಕಥೆಯನ್ನು ಹೆಚ್ಚೆಚ್ಚು ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು. ಏನೋ ಹೇಳು, ಈ ಹುಡುಗನ ಎರಡಾಳನ್ನ ಕರ್ಕೊಂಡೋಗಿ ಸ್ಕೂಲಿಗೆ ಬಿಡೋ ತನಕ ನನಗಂತೂ ಸ್ಯಾನೆ ಸಾಕಾಗೋತದೆ. ಹೇಳು, ಜನ್ಮವ ಇದು ಅನಿಸ್ಬಿಡ್ತದೆ. ಸೆಪ್ಪ ಈಗ ಮಧ್ಯಾಹ್ನದ ತೋರಿಸಿ ಸುಮ್ಮನೆ ಹಿಂಗೆ ಕುತ್ಕೊಂಡಾಗ ಎಷ್ಟು ನೆಮ್ಮದಿ ಇರ್ತದೆ. ಗೊತ್ತಿರೋದು ರಂಗಕಾಯಿ ಕಣ್ಣಂಗೆ ಕಾಣ್ತಾ ಅದಪ್ಪ. ರಂಗಕಾಯಿನೇ ಯೋಸಂದಿ ಸಾಗಾಯಿತು ನಮ್ಮ ಮನೆಗೆ ಬಂದು. ಯಾಕೋ ಗೊತ್ತಾಯ್ತು, ಏನೋ ಕೂಲಿ ಕರಿಯೋಕ ಏನು ಕಾಯಿರ್ಬೇಕು. ಭಾಗ್ಯಮ್ಮ, ಏನು ಮಾಡ್ತಿದ್ಯಾ? ಅಯ್ಯೋ ಅಕ್ಕಯ್ಯ, ರಂಗಕಾಯ ಬಾ ಬಾ ಕುಕ್ಕ ಬಾ. ಎಷ್ಟೊಂದು ದಿವಸ ಆಯಿತು ನಿನ್ನ ಮನೆ ಕಡೆಗೆ ಬಂದು. ಇವನು ಅಪ್ರೂಪ ಬಂದ್ಬಿಟ್ಟೆ. ಏನು ಕೂಲಿಗಿಲಿ ಕರಿಯೋಕೇನೋ ಬಂದ? ಇಲ್ಲ ಕಣೆ. ಹಂಗೇನು ಕೂಲಿಗೆ ನಿನ್ನ ಏನು ಆಡುಗಳು ಏನು ಬೇಕಾಗಿಲ್ಲ. ಬೇಕಾದಾಗ ಇಲ್ಲಿಗೆ ಬರ್ದು ಇನ್ನೆಲ್ಲೋ ತಿಂದು ತಗಳೆ ಪದ್ದಿ. ಉಂಡೇನೆ. ಅಕ್ಕಯ್ಯ ಬಾ, ಬಿಸಿಲಲ್ಲಿ ಯಾಕೆ ಹಂಗೆ ನಿಂತ್ಕೊಂಡಿದ್ಯಾ? ಬಂದು ಈ ಕಡೆ ಕೂಕ ಬಾರಕ್ಕಯ್ಯ. ಯವ್ವಾ, ಮಂಡಿ ನೋವು ಕಣೆ ಸ್ಯಾನೆ. ಏನಾರ ಕೆಳಗಡೆ ಕೂಕೊಂಡ್ರೆ ಚುಳುಕ್ಕನಂಗೆ ಆತದ ಕಣೆ. ಭಾಗ್ಯಮ್ಮ ಸ್ಯಾನೆ ನೋವ್ತದ ಕಣೆ. ಅದೇನೋ ಹೋಗು, ನಿನಗೆ ಯಾವ ಸತಿ ಹೇಳಿದ್ದೀನಿ. ಹೋಗು, ಏನಾರ ಒಳ್ಳೆ ಪ್ಯಾಟರ್ನಾಗೆ ಯಾರನ್ನ ಚಂದಕ್ಕಿರೋ ಡಾಕ್ಟರ್ ಹತ್ರ ತೋರಿಸ್ಕೊ ಹೋಗಕ್ಕಯ್ಯ. ನಿನ್ನ ಮಗ ಇರ್ತಾನೆ, ಸೊಸೆ ಇರ್ತಾಳೆ. ಒಂದು ದಿವಸ ರಜೆ ಹಾಕಿ ಕರ್ಕೊಂಡು ಹೋಗೋಕ್ಕಾಗಕ್ಕಿಲ್ವ? ಯಾವಾಗ ನೋಡುವೆ ಮಂಡಿ ನೋವು ಅಂತ ಹಿಂಗೆ ಇಟ್ಕೊಂಡಿದ್ಯಲ್ಲ. ಏನಾರ ಅದಕ್ಕೆ ಆಯಿಂಟ್ಮೆಂಟ್ ಏನಾರ ಕೊಡ್ತಾರೆ, ಒಳ್ಳೆ ಚಂದಕ್ಕಿರೋ ಹಾಸ್ಪಿಟ್ಲಿಗೆ ತೋರಿಸ್ಕೊಳಕ್ಕಯ್ಯ. ಅಯ್ಯೋ ಭಾಗ್ಯಮ್ಮ, ಚಂದ ಕೇಳ್ತಿತ್ತಾಗ ನನ್ನ ಮಗ ಹುಡುಗನೇನೆ. ಅದು ಯಾವಣ್ಣ ಪೇಟೆಯಿಂದ ಕರ್ಕೊಂಡು ಬಂದು ನಮಗೆ ಇವತ್ತಂತರ ಕಷ್ಟ ಕೊಟ್ಬಿಟ್ಟ. ಏನು ಇವಾಗೇನು ನನ್ನ ಮಾತು ಕೇಳ್ತಾನೆ, ನನ್ನ ಕಡೆ ಗಮನ ಕೊಡ್ತಾನೆ ಅಂತ ತಿಳ್ಕೊಂಡಿದ್ಯಾ ನೀನು? ಯಾಕಯ್ಯೋ, ಎಲ್ಲ ನಿನ್ನ ಕಲ್ಪನೆ ತಕ. ಏನೂ ಇಲ್ಲ. ಒಳ್ಳೆ ಹುಡುಗ ನೀನು, ಏನಕ್ಕ ಹಿಂಗೆ ಆಡ್ತೀಯ ನೀನು? ಒಳ್ಳೆ ಹುಡುಗ ನಂಗಲ್ಲ ಅಂತೀಯ. ಅದು ಅಲ್ದಿರ ನಿನ್ನ ಸೊಸೆ ಪ್ಯಾಟೆ ಹೇಳು ಅನ್ನೋದು ಬಿಟ್ಟು ಅವಳು ಒಳ್ಳೆ ಕಣಕಯ್ಯ. ಪ್ಯಾಟೆಯಿಂದ ಮದುವೆ ಆದರೆ ಏನಕ್ಕಯ್ಯ, ಒಳ್ಳೆ ತಾನೆ. ನೀನು ಸ್ವಲ್ಪ ಅನುಸರಿಸ್ಕೊಂಡು ಹೋಗಬೇಕು. ನೀನು ಹಿಂದಿನ ಕಾಲದ್ದೆಲ್ಲ ಹೇಳ್ಕೊಂಡು ಕೂಕೊಂಡಿದ್ರೆ ಈಗಿನ ಕಾಲದವು ಕೇಳ್ತಾವ? ಹೇಳು ಮತ್ತೆ. ನಾವು ಕಾಲಕ್ಕೆ ತಕ್ಕೊಂಡು ಬದಲಾಗಬೇಕು ಕಣಕಯ್ಯ. ಏನು ಬಾಬತ್ತಿ, ಇವನ ಕಾಲ ಆದರೂ ನಮ್ಮ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಹೋಯ್ತದೇನೆ. ಸುಮ್ ಕೂತ್ಕೊಳ್ಳೆ. ಭಾಗ್ಯಮ್ಮ, ಅಲ್ಲಿ ಬರೋಳು ಯಾರು ನೋಡು, ಪದ್ದಿ ಇದ್ದಂಗೆ ಅವಳೆ. ಪದ್ಯಂಗೆ ಅವಳೆ ಅಲ್ಲ ಕಣಕಯ್ಯ, ಪದ್ದಿನೇ. ಬತ್ತಾವಳೆ ಬರಬೇಕು ಪದ್ಯ ಅವರು. ಬಾರೇ ಬಾ ಪದ್ದಿ. ಯಾವತ್ತೊಂದು ದಿನ ಆಗೋಯ್ತು ನಂಗೆ ಆತೈತಿ ಕಣೆ. ನೋಡಿ ಬಾರೆ ಕುಕ್ಕ ಬಾರೆ. ರಂಗಕಾಯಿ ಬಂದೈತೆ. ರಂಗಕಾಯ, ಏನು ಅಪ್ರೂಪಕ್ಕೆ ಈ ಕಡೆ ದಾರಿ ಇಟ್ಕೊಂಡ್ಬಿಟ್ಟಿದ್ಯಾ? ಯಾವತ್ತೊಂದು ದಿನ ಆಗೋಯ್ತು ನಮ್ಮ ಬೀದಿನ ಕಡೆ ಬಂದು. ಏನು ಅಪ್ರೂಪಕ್ಕೆ ಬಂದ್ಬಿಟ್ಟಿದ್ಯಾ? ಏನಾರ ಕೂಲಿಗಿಲಿ ಕರೆಗೆ ಬಂದೇನ ಕಯ್ಯ? ಪದ್ದಿ ಎಂಥದಿಲ್ಲ ಕುಕ್ಕ, ಸುಮ್ಮನೆ ಬಂದೈತೆ ಹಂಗೆ ಓಡಾಡ್ಕೊಂಡು. ಎಲ್ಕಣ್ ಪದ್ದಿ? ಇಲ್ಲ ಕೂಕಡೆ ಹಿಂಗೆ ತಾರಾಡ್ಕೊಂಡು ಬಂದೆ ಕಣೆ. ಯಾಕೋ ಮನೇಲಿ ಬೇಜಾರಾದಾಗ ಆಯ್ತಿತ್ತು. ಎಲ್ಲಿ ಬಾ, ಎಲ್ಲವೂ ಬೆಂತದ ಕೆಲಸಕ್ಕೆ ಅಂತ ಹೊಂಟೈತವೆ ಮಗ ಸೊಸೆ. ಇನ್ನೇ ನಮ್ಮ ಮನೆಯವರು ಕಂಡಿಯಲ್ಲ, ನಮ್ಮ ಮನೆಯವ್ರ ಕತೆನ. ಆ ತೋಟ ಈ ತೋಟ ಅಂತ ಹೇಳ್ಕೊಂಡು 3 ವರ್ಷ ಸುತ್ಕೊಂಡು ಅಲ್ಕೊಂಡಿರ್ತಾರೆ. ಇನ್ನು ಎಲ್ಲಿ ಮನೇಲಿ ಒಬ್ಳಿಗೆ ಸುಮ್ಮ ಕೂಕೊಂಡು ಬೇಜಾರು. ಹಂಗೂ ಮೊಂಡಿ ಸ್ಯಾನೆ ನೋವು ಕಣೆ. ಹಂಗೂ ಬಂದೆ ಬೇಜಾರಿಗೆ ಕೂಕಣೆ. ಏನು ಉಂಡೆನೆ? ಊರನ್ನ ಕಯ್ಯ ಉಂಡು ಬಂದೆ. ನೀನು ಉಂಡೆನ ಕಯ್ಯ? ಕಣೆ ನಾನು ಉಂಡೆ. ಕೂಕ ಬುದ್ಧಿ, ಏನು ಮಾಡಿದ್ದೆ ಅಡುಗೆನ? ಅಯ್ಯ ಅಕ್ಕಯ್ಯ, ನೆನೆ ಸಂತೆ ಇತ್ತಲ್ಲ, ಸಂತೆಯಿಂದ ತರಕಾರಿ ತಂದಿದ್ನಲ್ಲ, ಎಲ್ಲ ತರಕಾರಿನ ಚಂದ ಕೊಯ್ದಾಕಿ ಪಲಾವ್ ಥರ ಮಾಡ್ಕೊಂಡು ತಿಂದೆ ಕಣಕಯ್ಯ. ನಮ್ಮ ಮನೇಲೂ ಪಲಾವೇ. ಪಲಾವ ಸಂತೆ ಆಗ್ಬಿಟ್ರೆ ಎಲ್ಲರ ಮನೆಗೂ, ಇಡೀ ಹೊಟ್ಟಿನಾಗ ಎಲ್ಲರ ಮನೆಗೂ ಪಲಾವೇ ನೋಡೆ ಬುದ್ಧಿ. ಕಣಕಯ್ಯ, ಸಂತೆ ಅಂದ ಮಾರನೇ ದಿವಸಕ್ಕೆ ಎಲ್ಲರ ಮನೇಲಿ ಇದೆ ಅಲ್ವಾ? ರಂಗಕಯ್ಯ, ನಿಮ್ಮ ಮನೆಗೆ ಏನು ಮಾಡಿದ್ರು? ನೀನು ಸೊಸೆನೇ ಮಾಡಿದ್ಲ ಅಡುಗೆನ, ಇಲ್ಲ ನೀನು ಏನಾರ ಮಾಡ್ದ? ಯವ್ವ, ಅವಳ ಕೈಯಲ್ಲಿ ತಿಂದ್ಬಿಟ್ರೆ ಹೊಟ್ಟೆ ತುಂಬ್ತದ ಕಣೆ. ಹೊಟ್ಟೆ ಚಂದ ತುಂಬ್ತದೆ. ಏನೋ ಮಾಡ್ಕೊಟ್ಟಿದ್ಲು. ಅದೆಂಥದ್ದು ಹೇಳ್ತಾರೆ ಕಣವ, ಅದೆಂಥದ್ದು ಹೇಳಿದ್ಲು ಕಣವ, ಗೀ ರೈಸ್ ಅಂತೆ. ಅದೆಂಥದ್ದು ಗೀ ರೈಸು ಅಂತ ಮಾಡಿದ್ಲು ಕಣವ. ಒಂದು ಗಾಡಿ ಎಣ್ಣೆ ಸೂರು ಬಿಟ್ಟಿದ್ಲು. ಇನ್ನೇನು ಮಾಡೋಣ, ಇದು ಇಲ್ದಿರ ಅದೇ ತಿನ್ಕೊಬೇಕಲ್ಲ. ಅದೇ ಅವಕ್ಕೂ ಟಿಫನ್ ಹಾಕೊಂಡು ಹೋಗ್ತವೆ, ನನಗೂ ಅದೇ ಹೋಯ್ತವೆ. ಇನ್ನೇನು ಮಾಡೋದು? ತಿಂತೀನಿ. ಇನ್ನೇನು ಹೋಳಿ ಬಿಡು, ಆಟನ ಮಾಡಿ ಇಟ್ಟಾಳಲ್ಲ, ಎಂಥದ್ದು ತಿನ್ನು. ಅಯ್ಯೋ, ಏನು ಮಾಡೋದವ, ಇದೂ ಇಲ್ಲ, ತಿನ್ನಲೇಬೇಕು. ಈಗ ತಿಂದರೆ ಇನ್ನು ಬೇಸ ಅಂತಕ ಹಂಗೆ ಇರ್ಬೇಕು. ಒಂದೀಟು ಕಾಫಿ ನೀರು ಕೊಡೋರು ಗತಿ ಇರೋದಿಲ್ಲ ನನಗೆ. ಕಾಯ್ಕೊಂಡು ಕೂಕೊಬೇಕು ಅಲ್ಲ. ಇವಳು ಬಿತ್ತರಿ, ಇವಳು ಗಂಡ ಹಿಂಗೆ ಹೋಯ್ತಾನೆ ಕೆಲಸಕ್ಕೆ ತಂದತ್ತೆ. ಮನೇಲಿ ಮಾಡ್ಕೊಂಡು ಇರ್ದಿರ ಇವಳು ಕೆಲಸಕ್ಕೆ ಹೋಯ್ತಾಳಲ್ಲ, ನಾನೇನು ಮಾಡಿ? ಒಂದೀಟು ಏನಾರ ನೀರು ಕೇಳಿದ್ರೆ ಕೊಡೋರು ಗತಿ ಇರೋದಿಲ್ಲ. ಹಂಗೆ ನಾನು ನಡೆ ಬರ. ಇನ್ನೊಂದನ ಹೆಣ್ಣಾನ ಹುಟ್ಟಿದ್ರೆ ಹೆಂಗೋ ಚಂದಕ್ಕಿರೋದು ಕಣೆ ಬದ್ದಿ. ಇನ್ನೊಂದದ ಒಂದು ಯಾವ್ದಾನ ಒಂದು ಹೆಣ್ಣು ಹುಟ್ಟಿದ್ರೆ ಏನಾರ ಸುಸ್ತು ಪಸ್ತು ಅಂದರೆ ಒಂದಿಟ್ಟು ನೀರನ್ನು ತಂದ್ಕೊಡೋದು ಸಾಕಾಗ. ಇವನ ನನ್ನ ನಡೆ ಬರ. ಒಬ್ಬ ಮಗ ಅಲ್ಲ, ಒಂದು ಕಣ್ಣಲ್ಲ ನಂಗೆ ಹೇಳ್ತಾರಲ್ಲ, ಹಂಗಾಯ್ತು ಕಣ. ಏನು ಮಾಡಿ? ತೆಗಿಯಕಯ್ಯೋ, ಯಾಕೆ ಈಟೊಂಥರ ಬೇಜಾರು ಮಾಡ್ಕೊಂತೀಯ? ಅವರು ಒಳ್ಳೆಯರಯ್ಯ, ನೀನು ಅರ್ಥ ಮಾಡ್ಕೊಂಡು ಹೋಗಕ್ಕಯ್ಯ. ಅಲ್ಲ ಕಣೆ ಭಾಗ್ಯಮ್ಮ, ನೀನು ನನ್ನೇ ಅಂತೀಯಲ್ಲಿ. ಬಿಡ್ರವ ತಗಿ. ಏನು
ಹಂಗಲ್ಲ ಕಣಕಯ್ಯ, ಬೇಜಾರು ಮಾಡ್ಕೊಂಬೇಡ. ನಾನು ಏನು ಹೇಳ್ತೀನಿ ಅಂದರೆ, ಈಗಿನ ಕಾಲದಾಗೆ ನೋಡು ಎಲ್ಲರೂ ಇವಳೆ ಅಂತ ಅಲ್ಲ, ನೀನು ಸೊಸೆಯನ್ನೇ ಅಂತ ಅಲ್ಲ ಕಣಕಯ್ಯ, ಎಲ್ಲವೂ ಹೋಗ್ತವೆ. ಪೇಟೆ ಕಡೆನೂ ಅಷ್ಟೇ, ಎಲ್ಲ ಹಳ್ಳಿ ಕಡೆನೂ ಅಷ್ಟೇ. ಯಾವ್ದಾನ ಒಂದು ಫ್ಯಾಕ್ಟ್ರಿಗೋ ಏನಕ್ಕನ ಆಗಲಿ ಏನಾನ ಹೋಗಿ ದುಡಿಮೆ ಮಾಡ್ಕೊತವೆ. ಹಿಂಗೆ ಕೂತ್ಕೊಂಡ್ರೆ ಆಗಲ್ಲ ಅಂತ ಎಲ್ಲ ಈಗಿನ ಕಾಲದಲ್ಲಿ ಹಂಗೆ ಕಣಕಯ್ಯ. ಅದನ್ನು ನಾವು ಅರ್ಥ ಮಾಡ್ಕೊಂಡು ಏನೋ ತಕ್ಕಂಗೆ ಹೋಗ್ಬೇಕ, ಇನ್ನೇನು ಮಾಡೋಕ್ಕತ್ತದೆ. ಅಲ್ಲ ಕಣೆ, ಚಂದ ಕೇಳಿದೆ ಬೇಡ, ಚಂದ ಕೇಳಿದೆ ಕಣೆ. ಅಲ್ಲ ಕಣೆ, ಏನಾರ ದುಡ್ಡು ಕಾಸಿನಾಗ ಏನಾರ ತಾಪತ್ರಯ ಆಗೈತೆ ನಮಗೆ? ಹೇಳು ನೀನೆ, ಏನಾರ ದುಡ್ಡು ಕಾಸಲ್ಲಿ ತಾಪತ್ರಯ ಆಗಿದ್ದು ಏನಾರ ತಿನ್ನಕ್ಕೆ ಒಂದು ಏಟೋ ಆಟ ದೇವರು ಕೊಟ್ಟವನಲ್ಲ ಮನೇಲಿ, ಏನಾರ ಕ್ಯಾಮೆ ಮಾಡ್ಕೊಂಡು ಇವಳು ಬಿದ್ದಿರ್ಬೇಕು. ಇವಳು ಗಂಡನ ಥರ ಆಫೀಸ್ಗೆ ಹೋಗ್ಬೇಕು ಹಿಂದಕ್ಕೆ. ಇವಳು ಗಂಡನ ಜೊತೆಗೆ ಆಫೀಸ್ಗೆ ಹೋದ್ರೆ ನನ್ನನ್ನು ಯಾರೇ ನೋಡ್ಕೊಳ್ಳೋರಿ ವಯಸ್ಸಿನಾಗೆ ಆಗ್ತದೇನೆ ಬಗೆಮ್ಮ. ಯೋಚನೆ ಮಾಡಿ. ಏನೋ ರಂಗಕಯ್ಯ, ಓಲಿ ಬಿಡು ಹೆಸರು. ಏನು ನಾವೆಲ್ಲ ಇದೀವಲ್ಲ ಬಿಡು. ಹಿಂಗೆ ಏನಾರ ಬೇಕಾದರೆ ಹೇಳು, ನಾನು ದಿನ ಬರ್ತೀನಿ, ಏನಾರ ಮಾಡ್ಕೊಟ್ಕೊಂಡು ಬರ್ತೀನಿ ಕಾಫಿ ನೀರು. ಇಲ್ಲ ಅಂದರೆ ಹಂಗೆ ತಾರಾಡ್ಕೊಂಡು ಬರೋಂಗಿದ್ರೆ ಬಾ. ಏನು ನಮ್ಮ ಮನೆ ಬೇರೆನ ನಿಮ್ಮ ಮನೆ ಬೇರೆನ ಬಂದು ಏನು ಸಂಕೋಚ ಪಡ್ಕೊಂಡಿರ, ಏನಾರ ಹೇಳು, ನಾನು ಮಾಡ್ಕೊಡ್ತೀನಿ. ಅದಕ್ಕೆ ಯಾಕೆ ಪಡ್ತೀಯ? ಸೊಸೆ ಆಫೀಸ್ಗೆ ಹೋದ್ರೆ ಇಲ್ಲಿ ಊರ್ನೂರು ನಾವೆಲ್ಲ ಇಲ್ವ? ಯೋಟಂತರ ಇದ್ದೀವಿ. ಊರ್ನೂರು ಕೈ ಬಿಟ್ಬಿಡ್ತೀವ? ನೀನು ನೋಡು ವಯಸ್ಸಾಯಿತು ಅಂತ ಸುಮ್ಮನಿರಕಯ್ಯ. ನೀನು ಮನ್ಸು ಮಾಡಿದ್ರೆ ಒಂದು ಆಳೆ ದುಡ್ಡು ಕೊಟ್ಟು ಕಿಟ್ಕೊಬೋದು. ನೀನು ಅದು ಮಾಡೋದಿಲ್ಲ. ಯವ್ವ ಏ ಬಗ್ಗೆ ಮೌ ಹೇಳು ಅಹಂಕಾರದ ಮಾತು. ಯಾವಾಳು ಯಾರೇ ಹಾಳು ಮಾಡಿದ್ದ ಹಾಳೆ ಅಂಥದ್ದು ಏನೂ ಇಲ್ಲ. ನಮ್ಮವರು ತಮ್ಮವರು ಅಂತ ಭಾವಿಸಿ ನಮ್ಮನ್ನು ಚಂದಕ್ಕೆ ನೋಡ್ಕೊಂಡಿರ್ಬೇಕು ಕಣೆ. ಈ ದುಡ್ಡು ಕಾಸಿಗೆ ಬಂದು ಮಾಡೋರಲ್ಲ ನಮಗೆ ಬೇಕಾಗಿರೋದು. ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡು ಕಳೆಗಾಲದಲ್ಲಿ ನಮ್ಮನ್ನು ಕಾಪಾಡೋರ್ಬೇಕೇ ಹೊರತು ದುಡ್ಡು ಕೊಟ್ಟು ಆಳಿಸಿ ಅವ್ರ ಪ್ರೀತಿ ತೋರಿಸ್ತಾರೇನೆ ಬಗೆಮ್ಮ. ಪ್ರೀತಿ ತೋರಿಸ್ತಾರೇನೆ ಅವ್ರು ಮಾಡೋದಕ್ಕೆ. ಅದು ಒಂಥರ ನಿಜನೇ ಬಿಡು ರಂಗಕೈ. ನಮ್ಮವ್ರು ಮಾಡೋದು ನಮ್ಮವರಯ್ಯ, ಹೊರಗ್ನವ್ರಯ್ಯ. ಏನು ಮಾಡಿದ್ರೆ ಅಂಥ ಜೀವನ ಆಗೈತೆ ತಗೊಳಕಯ್ಯ ನಿನಗೆ. ಏನು ಒಂದು ಮಂಡಿ ನೋವಂತೀಯ, ಇನ್ನು ಗಟ್ಟಿಗಿದ್ಯಾ, ಓಡಾಡ್ಕೊಂಡು ಹೋಗಲ್ಲ. ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಏನು ಅಂಥ ವಯಸ್ಸಾಗಿಲ್ಲ ತಗೋ ನಿನಗೆ. ಈ ಕಾಲದಲ್ಲಿ ಎಂತೆಂಥ ವಯಸ್ಸಾಗಿದ್ರು ಎಂತೆಂಥ ಬಟ್ಟೆಗಳು ಹಾಕೊಂಡು ಹೆಂಗೆ ತಿರುಗಾಡ್ತಾರೆ. ನೀನು ಒಳ್ಳೆ ನೋಡಿ, ಇದಕ್ಕೆ ಒಳ್ಳೆ ಈ ಪಾಟಿ ಹೇಳ್ತೀಯ ಕಣಕಯ್ಯ ರಂಗಕಯ್ಯ. ಬುದ್ಧಿ ಹೇಳೋದು ನಿಜನೇ. ಏನು ಅಂಥ ವಯಸ್ಸಾಗೈತೆ ನಿನಗೆ. ಸುಮ್ಕೇರು, ನಾವೆಲ್ಲ ಇದ್ದೀವಿ. ಏನೋ ಬಿಡ್ರವ, ನೀವಿದ್ದೀರಾ ಅಂತಲೇ ಏನೋ ಒಂದಿಟ್ಟು ಕಷ್ಟ ಸುಖ ಮಾತಾಡೋಕ್ಕೆ ಕೇಳೋಕ್ಕೆ ಕುತ್ಕೊಂತೀರಾ ಅಂತಲೇ ನಾನು ಬರೋದು ಬೇಜಾರಿಗೆ. ನೀವಂತೂ ಏನಾರ ಕೂಲಿ ಇದ್ದಾಗ ಗೊತ್ತೀರಾ ನಮ್ಮ ಕಡೆ. ಇನ್ನು ತಿರುಗು ನೋಡೋಲ್ಲ ಬೀದಿಗೆ ನೀವು. ನೀವು ಮಾಡೋಣ ಬೇಜಾರು ಮಾಡ್ಕೊಂಡ್ರೆ ಕಣಕಯ್ಯ. ಇಲ್ಲೇ ಮನೆ ಬದುಕು, ಈ ಸ್ಕೂಲು, ಈ ಹುಡುಗರು ಏನು ಹೊಸಿ ಬದುಕಿರ್ತದ ನಮಗೆ ಬಿಡುವಾಗಕ್ಕಿಲ್ಲ. ಹಂಗೇನಾನ ಬಿಡುವಾಗಿದ್ದೆ ಯಾವತ್ತನ ಬೋದಲ್ವ ಬರ್ತಿತ್ತಾಗ ಬೋರ್ದೆ ಎಲ್ಲೋತಿಲ್ಲ ಒಂದೂರಲ್ಲಿ ಇಟ್ಕೊಂಡು. ಹೇಳ್ರಿ ನಮ್ಮ ಜೈದು ಸುದ್ದಿನೇ ಇಲ್ಲ. ಇನ್ನು ಯಾಕೆ ಬಂದಿಲ್ಲ ಜಯವ್ವ? ಜಯವ್ವ ಬರ್ಬೇಕಾಗಿತ್ತಲ್ಲ ಇರೋದಕ್ಕೆ. ಎಲ್ಲ ಬದುಕು ಏನೋ ಮಗಳು ಕಾಲೇಜು, ಅವಳಿಗೆ ಏನೋ ಕಾಲೇಜ್ ಮುಗಿತಾ ಇಲ್ಲ ಓದ್ತಾನೆ ಐತಾ. ಕಾಲೇಜು ಏನೋ ಮುಗೀತು, ಅದು ಏನೋ ಒಂದು ದೊಡ್ಡ ಆದಂಥ ಕಣಕಯ್ಯ. ನೀವು ಇನ್ನೂ ಗೊತ್ತಿಲ್ಲ, ಯಾವಾಗನ ಟೈಮ್ ಸಿಗ್ತಾಗ ಹೇಳ್ತೀನಿ ತಗೋ. ಏನಾದ ತಾನೆ ಏನಾದಂಥ ಬಗೆಮ್ಮ? ಏನಾಯಿತು? ಏನಾರು ಲೋಗಿಗೂ ಅಂತ ಏನಾರು ಮಾಡ್ಕೊಂಡ್ಲೇನಿ ಕಾಲೇಜ್ ಹೋಗ್ಕೊಂಡ್ರಿ ಇವನೇ ಹೇಳಿ. ಈ ರಂಗಕಯ್ಯೋ ಹೆಂಗೆ ಹೇಳ್ತೀನಿ ತಗೋ ಇನ್ನೊಂದು ಸರಿ. ಆಯಿತು ತಗೊಳ್ಳೋ.